2 ವರ್ಷ ಆಯಿತು, ನಿಂತೋಗಿತ್ತು. ಮತ್ತು ಮಂತ್ರಿ ಆಗಿ ಬಂದಮೇಲೆ ಸೂರ್ಯ ಅವರ ಒಂದು ಕಾತುರತೆ, ನಮ್ಮ ಲೋಕಸಭಾ ಸದಸ್ಯರ ಒಂದು ಒತ್ತಾಯದ ಮೇರೆಗೆ ಇದನ್ನು ಪೂರ್ತಿ ಮಾಡೋದಕ್ಕೆ ಬಂದಿದ್ವಿ. ಅದು ಸ್ವಲ್ಪ ಚಿಕ್ಕದಾಗಿತ್ತು, ಅದನ್ನು ದೊಡ್ಡದು ಮಾಡೋದಕ್ಕೆ ಮಾಡಿದ್ದೀವಿ. 12 ಕೋಟಿ ರೂಪಾಯಿಂದ ಇವತ್ತು 15 ಕೋಟಿ, 16 ಕೋಟಿ, 17, 18 ಕೋಟಿ ಆಯ್ತದೆ. ಇದು ವೈಡನಿಂಗು ಕೂಡ, ಈ ಭಾಗದ ವೈಡನಿಂಗ್ನ ನಾವೇ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ವಿ. ಯಾಕಂದರೆ ಅಲ್ಲಿ ಕ್ಲಾರಿಟಿ ಇಲ್ಲ. ಮಾನ್ಯ ಜಮೀರ್ ಅಹ್ಮದ್ ಅವರು, ನನ್ನ ಸ್ನೇಹಿತರು, ಮಂತ್ರಿಗಳು, ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಅವ್ರಿಗೆ ಇದಿಲ್ಲ. ಮಾತಾಡ್ತೀನಿ, ಇವಾಗ ಹೇಳಿದ್ದೀನಿ, ಎಲ್ಲ ಅವ್ರ ಶಿಷ್ಯ ರೆಸ್ಪಾಂಡ್ ಮಾಡ್ತಿಲ್ವ ಸರ್? ಮಾಡ್ತಾನೆ ಸರ್, ಅವನು ಮಾಡ್ತಾನೆ ಸರ್. ಅವೆಲ್ಲ ಅವನು ಒಂಥರ, ಹಾಗಾಗಿ ನಮಗೆಲ್ಲ ಹೋಗೋ ಬರೋ ಫ್ರೆಂಡ್ಸು ನಾವೆಲ್ಲ. ಅವನು ಆ ಥರ ಏನಿಲ್ಲ, ಬುದ್ಧಿವಂತರಲ್ಲಿ ಬುದ್ಧಿವಂತ, ಯಾರಿಗೆಲ್ಲ ಹೊಡಿಬೇಕು ಹೊಡಿತಾನೆ. ಹಾಗಾಗಿ ನನಗೆ ಅವನ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಅನ್ನೋದಕ್ಕಿಂತ ಪ್ರೀತಿ ಇದೆ. ಅದು ಆಮೇಲೆ ನಾವು ನೋಡ್ತೀವಿ. ಇದೊಂದು ಒಳ್ಳೆ ಟೈಮು. ಪಾದರಾಯಪುರ ಮುಖ್ಯ ರಸ್ತೆನ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ವೈಡನಿಂಗ್ ಮಾಡೋದಕ್ಕೆ ಐ ಆಮ್ ಥಿಂಕಿಂಗ್. ಆ ಟೈಮ್ನಲ್ಲಿ ಎಲ್ಲ ಒಪ್ಕೊಂಡಿದ್ರು. ಆರಿಫ್ ಪಾಷಾ ಅವರು ಕಾರ್ಪೊರೇಟರ್ ಆಗಿದ್ದರು. ಸ್ವಲ್ಪ ಹಡಲ್ಸಿಂದ ಇದಾಯಿತು. ಬೆಂಗಳೂರು ಬೆಳೀತಾ ಇದೆ. ಇಂಥ ಬೆಂಗಳೂರಿಗೆ ನಾವು ಒಂದು ಹೊಸ ಕೊಡುಗೆಯನ್ನು ಈ ಭಾಗದ ಜನರಿಗೆ ಕೊಡಬೇಕಾಗಿದೆ. ಇದೊಂದೇ ಮುಖ್ಯ ರಸ್ತೆ ಇರೋದು. ಇದಾದಮೇಲೆ ನಾವು ಮಾಗಡಿ ರೋಡನ್ನು ಸ್ಟ್ರೆಂಥನಿಂಗ್ ಮಾಡಿದ್ದೀವಿ, ಮೈಸೂರು ರೋಡ್ ಸ್ಟ್ರೆಂಥನಿಂಗ್ ಮಾಡಿದ್ದೀವಿ. ಏನೆಲ್ಲ ಮಾಡಿದ್ರು ಕೂಡ ಜನ ನಿಬಿಡವಾದ ಒಂದು ಪ್ರದೇಶ ಇದು. ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ನಾನು ಜಮೀರ್ ಅಹ್ಮದ್ ಅವ್ರ ಹತ್ರ ಮಾತಾಡಿ ಅದು ಕೂಡ ಒಂದು ಟಾಪ್ ಪ್ರಯಾರಿಟಿಗೆ ಇದು ಮಾಡಿ, ಮತ್ತು ನಗರಾಭಿವೃದ್ಧಿ ಸಚಿವರಾದ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವ್ರ ಹತ್ರನೂ ಮಾತಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ವೀಕ್ ಬಂದಾಗ ಅವೆಲ್ಲ ಕುಳಿತುಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಕೊಡ್ತೀವಿ. ಈ ಕೆಲಸನ ಜೂನ್ 30 ಇದು ಮುಗಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಇದಾದಮೇಲೆ ನಾವು ಈ ಜೂನ್ 30 ಮುಗಿಸಿ, ಇವತ್ತು ನಾನು ಸಾಬ್ आपको भी मेरा इंस्ट्रक्शन है चीफ इंजीनियर साहब, ये वाइडनिंग कितने हैं वो ले लीजिए, ये पार्ट अब ले लीजिए, अभी क्लियर है. बाद में उधर कैसा करना क्या करना मैं चिंता करेंगे. हाँ, चिंता करेंगे उधर. अब बाद में कैसा करना क्या चिंता करेंगे, मैं बात करता हूँ. मुझे जून 30 खोलने को होता है ना, जुलाई में हम खोल देंगे. क्या कहीं को जुलाई होना. अब साहब आप दोनों का साहब बढ़ा है. हाँ, जून को वो बोल को जून में होना चाहिए. जून में होना. कहाँ आपका डिप्टी चीफ इंजीनियर, क्या आपका नाम? निखिल सर. कौन सा जम्मू कश्मीर है ना? अभी कैसा काम चल रहा है उधर? बढ़िया सर. हाँ, जम्मू कश्मीर चल रहा है नहीं चल रही? बढ़िया चल रहा है सर. ಉದರ್ ನಾವು 30 ಕಿಲೋಮೀಟರ್ ಟನಲ್ ಮಾಡಿದ್ದೀವಿ. ಟನಲ್ ಮಾಡಿದ್ದೀವಿ. ನೀವು ನಂಬೋದಿಲ್ಲ, ನೀವು ಹೋಗಿ ಬರ್ಬೇಕು. ಇವಾಗ ಎಷ್ಟು ಮಟ್ಟಿಗೆ ಆ ಭಾಗದ ಜನರಿಗೆ ಖುಷಿಯಾಗಿದ್ದು. ಅಭಿ देखो भाई, मैं साहब का आपका चीफ इंजीनियर भी कर कोई प्रॉमिस कर कोई, DRM का इंस्ट्रक्शन भी है, मेरा भी इंस्ट्रक्शन है, लोकसभा सदस्य का बहुत उसको ज़रूर भी है. इसलिए जून 30 के ये काम चालू होना कंप्लीट होना चाहिए. बाद में उसको ये समर्पण भी करना पड़ेगा. इसलिए ನಾವು ಇದನ್ನು ಲೋಕಾರ್ಪಣೆನೂ ಮಾಡ್ತೀವಿ. ಜೂನು ಜುಲೈ ಒಳಗಡೆ ಇದು ಮಾಡಿದ್ಮೇಲೆ 10 ಕಡೆದೇನಿದೆ ಅದನ್ನು ಕೂಡ ವೈಡನ್ ಮಾಡೋದಕ್ಕೆ ಜಮೀರ್ ಅಹ್ಮದ್ ಅವ್ರ ಹತ್ರ, ರಾಜ್ಯ ಸರ್ಕಾರದ ಹತ್ರ ಮಾತನಾಡಿ, ಮುಖ್ಯಮಂತ್ರಿಗಳು ಸಹ ಅವಶ್ಯಕತೆ ಇದ್ರೆ ಮಾತಾಡ್ತೀವಿ. ಉಪಮುಖ್ಯಮಂತ್ರಿಗಳೇ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿಗಳಾಗಿರೋದ್ರಿಂದ ಜಮೀರ್ ಅಹ್ಮದ್ ಅವರು ಕೂಡ ಒಬ್ಬ ಆಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡೋದ್ರಿಂದ ಅವನು ಕೂಡ ಇದು ಮಾಡಿ ನಾವೆಲ್ಲ ಒಟ್ಟೆ ಸೇರಿ ಈ ಭಾಗದ ಜನರಿಗೆ ತುಂಬ ವರ್ಷದ ನೋವೇನಿದೆ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ. ನಾವು ಇಲ್ಲಿಂದ ಕೃಷ್ಣದಾಯ ರವಾಯ ಅದು ಕೂಡ ನಮ್ಮ ಕಾಲದಲ್ಲಿ ಮಾಡಿದ್ದೆ. ಅಲ್ಲಿ ಹೋಗ್ತಾ ಇದ್ದೀವಿ ಹಂಪಿ ನಗರ. ಅದಾದಮೇಲೆ ನಾಯಂಡಹಳ್ಳಿಲಿ ದಿವಂಗತ ಆನಂದ್ ಕುಮಾರ್ ಅವರ ಹೆಸರಿನಲ್ಲಿ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದೆ. ಅಲ್ಲೊಂದು ಅಂಡರ್ ಪಾಸ್ ಮಾಡಿಸಿದ್ದೀನಿ. ನೀವು ಹೋಗಿ ನೋಡ್ಬೇಕು ಹೆಂಗಿದೆ ಅಂತ. ಇದೆಲ್ಲ ಮಳೆ ಬರ್ತದೆ, ಇಷ್ಟೆಲ್ಲ ಮಳೆ ಬಂದರೂ ಕೂಡ ಒಂದಿನ ಕೂಡ ಬೀಚ್ ಆಗಿಲ್ಲ ಸೂರ್ಯ. ಇದನ್ನು ನಾವು ರಾಷ್ಟ್ರದಲ್ಲಿ ತೆಗೆದುಕೊಂಡು ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಒಂದು ರೀತಿ ಇದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಎಲ್ಲ ಕಡೆಯಲ್ಲೂ ಮಾಡ್ತಾಯಿದ್ದೀವಿ. ಇವತ್ತು ತುಮಕೂರಿನಲ್ಲಿ ಒಟ್ಟು 23 ROB RUBಗಳು ನಡೀತಾ ಇವೆ. 23 ಚಲ್ ರहा है, आपको मालूम है? अभी आया था. इसलिए ನಾವು ಒಂದು ಈ ಕೆಲಸನ ಮಾಡ್ತೀವಿ. ಒಂದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ. ಇದು ಲೋಕಾರ್ಪಣೆ ಆಗಬೇಕಾದ ಅವಶ್ಯಕತೆ ಇದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ ಇತ್ತು, ಎಲ್ಲ ಲೆವೆಲ್ ಕ್ರಾಸಿಂಗು ಕೂಡ ರಾಜ್ಯದ 50%, ರಾಷ್ಟ್ರದ 50% ಇತ್ತು. ಯಾವುದೇ ರಾಜ್ಯಗಳು ಇದಕ್ಕೆ ಸ್ಪಂದಿಸದೆ ಹೋಗಿರೋದ್ರಿಂದ ಇಡೀ ಹಣವನ್ನು ಭಾರತ ಸರ್ಕಾರನೇ ಕೊಡಿ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಸುಮಾರು 650ಕ್ಕೂ ಮೇಲ್ಪಟ್ಟು ಇಲ್ಲಿ ROB RUBಗಳು ನಡೀತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ನಾವು ಭಾರತ ಸರ್ಕಾರನೇ ಮಾಡ್ತಾಯಿದ್ದೀವಿ. ಇದರ ಎಲ್ಲ ಕೊಡುಗೆ
ಭಾರತ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ತಲುಪಬೇಕಾಯ್ತದೆ. ಅವರ ದೂರದೃಷ್ಟಿಯಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆಯಾಗಿದೆ. ಅಭಿವೃದ್ಧಿ ಅಂದರೆ ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ವಿಶ್ವದ ಭೂಪಟದಲ್ಲಿ ರೈಲ್ವೆ ಇಲಾಖೆ ಇವತ್ತು 5ನೇ ಸ್ಥಾನದಲ್ಲಿದೆ. ಅದನ್ನು 2ನೇ ಸ್ಥಾನಕ್ಕೆ ತರ್ತಕ್ಕಂಥದ್ದಕ್ಕೆ ನಮಗೆ ಸೂಚನೆ ಇದೆ. ಆ ಸೂಚನೆ ಮೇರೆಗೆ ನಾವಿರ್ಬೋದು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಹಿರಿಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇರ್ಬೋದು, ಸರ್ಕಾರ, ಭಾರತ ರೈಲ್ವೆ ಇಲಾಖೆ ತುಂಬ ಚಾಚು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಅವರು ಕ್ರಿಯಾಶೀಲ ಯುವಕ ಇದ್ದಾರೆ. ಭವಿಷ್ಯ ಭಾರತದಲ್ಲಿ ಆತನ ಕೊಡುಗೆ ಇನ್ನು ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಾ ಇರ್ತೀರಿ. ಹಾಗಾಗಿ ಅವರ ಒತ್ತಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಈ ಸವಲತ್ತನ್ನು ತಕ್ಷಣವೇ ಮಾಡಿಸ್ಬೇಕು ಅನ್ನೋ ಅವರ ಅಭಿಪ್ರಾಯ ಏನಿದೆ. ಇದಕ್ಕೆ ಭಾರತ ಸರ್ಕಾರ ಒಪ್ಪಿ ಇವತ್ತು ಎಲ್ಲ ಅಧಿಕಾರಿಗಳು ಬಂದು ಜೂನ್ ಜುಲೈ ಒಳಗಡೆ ಈ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಸರ್, ಯಶವಂತಪುರದ್ದು ಯಾವಾಗ ಮುಗಿಯುತ್ತೆ ಸರ್? ಅದು ಯಶವಂತಪುರ ಮತ್ತು ಯಾವುದು ನಮ್ಮ ಇದು ಕಂಟೋನ್ಮೆಂಟು, ನನಗನ್ನಿಸ್ತದೆ ಯಶವಂತಪುರಕ್ಕಿಂತ ಕಂಟೋನ್ಮೆಂಟು ಮುಗಿತಾ ಇದೆ. ಯಶವಂತಪುರನೂ ಕೂಡ ಈಗಾಗಲೇ ಟೈಮ್ ಬಾಂಡ್ ಕೊಟ್ಟಿದ್ದೀವಿ, 26 ಒಳಗಡೆ ಮುಗಿಸ್ತೀವಿ. ಅದಲ್ಲದೆ 11 ಪ್ರಾಜೆಕ್ಟ್ಗಳನ್ನು ನಾವು ಕರ್ನಾಟಕದಲ್ಲಿ ತಗೊಂಡಿದ್ದೀವಿ. 33,000 ಕೋಟಿ ರೂಪಾಯಿಗಳನ್ನು 25, 30, 40 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಬಹುತೇಕ ಮಾಡಿದ್ದೀವಿ. ಗದಗು, ತಲಕವಾಡಿ, ಕುಷ್ಟಗಿ, ಯಲಬುರ್ಗಿಯನ್ನು ಇನ್ನೊಂದು 15-20 ದಿವಸದಲ್ಲೇ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಬೇಲೂರು, ಚಿಕ್ಕಮಂಗ್ಳೂರನ್ನ ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಬೇಲೂರಿಂದ ಹಾಸನಿಗೆ ಇನ್ನೊಂದು ಲೈನನ್ನು ತರ್ತಕ್ಕಂಥದ್ದಕ್ಕೆ 580 ಎಕರೆ ಜಾಗವನ್ನು ತೆಗೆದುಕೊಂಡಿದ್ದೀವಿ. ತುಮಕೂರಿನ ರಾಯದುರ್ಗ, ತುಮಕೂರು 217 ಕಿಲೋಮೀಟ್ರು ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಬರ್ತಕ್ಕಂಥದ್ದು. ತುಮಕೂರು, ಶಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ ಡೈರೆಕ್ಟ್ ಲೈನು 192 ಕಿಲೋಮೀಟ್ರು. ಹೀಗೆ ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸವನ್ನು ಅಕ್ವಿಜೇಷನ್ನಲ್ಲಿ ತುಂಬ ತಡವಾಗಿತ್ತು. ನಾವೇ ಸ್ವತಃ ಬಂದ ಮೇಲೆ ನಾನು ರಾಜ್ಯ ಸರ್ಕಾರವನ್ನು, ವಿಶೇಷವಾಗಿ ಜಿಲ್ಲಾಡಳಿತವನ್ನು ಅಭಿನಂದನೆ ಮಾಡ್ತೀನಿ. ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಈ ಎಲ್ಲವೂ ಕೂಡ ಸಾರ್ವಜನಿಕರು ಮಾಡ್ತಕ್ಕಂಥ ಕೆಲಸ ಆಗಿರೋದ್ರಿಂದ ನಮ್ಮದು ನರೇಂದ್ರ ಮೋದಿಯವರ ಸೂಚನೆ ಹೊಸ ಸ್ಕೀಮ್ಗಳನ್ನು ಎಷ್ಟು ತಗೋತೀರ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಂತಿರ್ತಕ್ಕಂಥ ಪ್ರಾಜೆಕ್ಟ್ಗಳೇನಿವೆ, 16 ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಬೇಸರಿಕೆ ಏನಿದೆ ಅದನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ನಾಳೆ 12 ಗಂಟೆಗೆ ರಾಮೇಶ್ವರದ ಪಂಬಂ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. 2,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಐತಿಹಾಸಿಕ ಒಂದು ಬ್ರಿಡ್ಜನ್ನು ಇವತ್ತು ರಾಮೇಶ್ವರಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಮಧುರೆಯಿಂದ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಲ್ದಿರ ಕಾಶ್ಮೀರದಲ್ಲಿ ಸುಮಾರು 4,500 ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು 8ನೇ ತಾರೀಕು 9ನೇ ತಾರೀಕು ಅದು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಇಡೀ ದೇಶಾದ್ಯಂತ ಭಾರತ ದೇಶದ ಯಾವುದೇ 32-34 ರಾಜ್ಯಗಳಿವೆ. ಎಲ್ಲ ರಾಜ್ಯಗಳ ಅಭಿವೃದ್ಧಿಯೂ ಕೂಡ ಭಾರತ ಸರ್ಕಾರದ ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮಗೆ 24x7 ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಮಾಡಿ ಜನರ ಮೆಚ್ಚುಗೆಗೆ, ಜನರಿಗೆ ಬೇಕಾದಂಥ ಅವಶ್ಯಕತೆಗಳಿಗೆ ಮಾಡ್ತೀವಿ. ಸಬರ್ಬನ್ನು ಈಗಾಗಲೇ 2 ಸ್ಟೇಜನ್ನು ನಾವು ತೊಗೊಂಡಿದ್ದೀವಿ. ಇನ್ನು 2 ಸ್ಟೇಜ್ ಇವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಮತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಚರ್ಚೆ ಮಾಡಿದ್ದೀವಿ. ನಮ್ಮ ತೇಜಸ್ವಿ ಸೂರ್ಯ ಹತ್ರ ಮಾತಾಡ್ತೀವಿ. ಅವ್ರ ಕೈಲಿ ಆಗೋದಿಲ್ಲ, ಕರ್ನಾಟಕ ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಈ 2ನೇ ಸ್ಕೀಮನ್ನು ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಇನ್ನೊಂದು ವಾರದಲ್ಲಿ ಮತ್ತೆ ಅದು ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ. ಅದನ್ನು ಕೊಯ್ಗಾಡ ಇವಾಗ 2 ಮುಗಿಸಿ ಇನ್ನೆರಡನ್ನ ನಾವೇ ತೊಗೊಂಡು ಅದನ್ನು ಮುಗಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸರ್ಕ್ಯುಲರ್ ರೈಲ್ವೆ ಇದು ಈಗಾಗಲೇ ಸರ್ವೆ ಆಗ್ತಾಯಿದೆ, ಮುಗಿತಾ ಇದೆ. ಅದಾದಮೇಲೆ DPR ಮಾಡೋದೇನೋ ಅದೊಂದು ಮಾಡ್ತಾಯಿದ್ದೀವಿ. ಎಲ್ಲಕ್ಕಿಂತ ಮಿತವಾಗಿ ಒಂದು ಟರ್ಮಿನಲನ್ನು, ಏನು ಏರ್ಪೋರ್ಟ್ ಇದೆ, ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಇದೆ, ಐತಿಹಾಸಿಕ ಟರ್ಮಿನಲನ್ನು ಮೊನ್ನೆ ಸಿಕಂದ್ರಾಬಾದ್ನಲ್ಲಿ ಚಿರ್ಲಿಪಲ್ಲಿ ಅನ್ನುವ ಒಂದು ಗ್ರಾಮದಲ್ಲಿ ಒಂದು ಇದ್ರೊಳಗೆ ಮಾಡಿದ್ದೀವಿ. ಅದನ್ನು ಮಾದರಿಯಾಗಿಟ್ಕೊಂಡು ಕರ್ನಾಟಕದ 4 ಕಡೆಯಲ್ಲೂ ಕೂಡ 4 ಟರ್ಮಿನಲನ್ನು ಮಾಡಬೇಕು ಅನ್ನೋದು ನಮ್ಮ ಹಿರಿಯ ಮಂತ್ರಿಗಳಾದ ಸನ್ಮಾನ್ಯ ರೈಲ್ವೆ ಮಂತ್ರಿಗಳ ಅಶ್ವಿನಿ ವೈಷ್ಣವ್ ಅವರ ಬಯಕೆ ಆಗಿದೆ. ಅದನ್ನು ಮೊದಲನೇದಾಗಿ ಪ್ರಾಯೋಗಿಕವಾಗಿ ನಾವು ಅದನ್ನು ತಗೊಳ್ಳೋದಕ್ಕೆ ಈ ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ಬಿಜೆಪಿ ಕಾರ್ಯಕರ್ತ ಶಾಸಕರ ಹೆಸರಿದ್ರು ಕೂಡ FIR ಅಲ್ಲಿ ಹಾಕಲಿಲ್ಲ ಅನ್ನುವಂತ ಆರೋಪವನ್ನು ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಸಾಮಾನ್ಯ ಜನ ಮಾತಾಡ್ತಾರೆ, ಅಪೋಸಿಷನವರೆಲ್ಲ ಸಾಮಾನ್ಯ ಜನ ಮಾತಾಡ್ತಾರೆ. ಈ ಸರ್ಕಾರಕ್ಕೆ ನಿಂತೋಗಿದೆ, ಏನೂ ಇಲ್ಲ, ರಕ್ತ ಸಂಚಾರ ಆಯ್ತಾ ಇದೆಯಲ್ಲೋ ಗೊತ್ತಿಲ್ಲ, ಅದು ಯಾವ ರೀತಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ತಲೆ ಬುಡ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಕಾನೂನು ಅನ್ನೋದು ಪೊಲೀಸ್ನವರು ಒಂದು ರೀತಿ ಕರ್ನಾಟಕದ ಪೊಲೀಸ್ಗೆ ಭಾರಿ ಗೌರವ ಇತ್ತು, ಭಾರಿ ಮರ್ಯಾದೆ ಇತ್ತು. ಯಾವುದೇ ಹಂತದಲ್ಲೂ ಕೂಡ ಪೊಲೀಸ್ನವರು ತಮ್ಮ ತನವನ್ನು ಬಿಟ್ಕೊಟ್ಟಿರಲ್ಲ, ವಿಶೇಷವಾಗಿ ಕರ್ನಾಟಕದ ಪೊಲೀಸ್ನವರು. ಅದು ಯಾಕೋ ಏನೋ ಇತ್ತೀಚೆಗೆ ಸ್ವಲ್ಪ ಅವರು ಕೂಡ ನಿರ್ಲಿಪ್ತತೆ ಆಗ್ತಾಯಿದ್ದಾರೆ. ಇದು ಬೇಡ. ಒಂದು, ಯಾರೂ ದೊಡ್ಡವರಲ್ಲ ಕಾನೂನಿಗಿನ್ನ.
ಈಗಾಗಲೇ ಅವ್ರ ತಮ್ಮವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟನ್ನು ಆಧಾರವಾಗಿ ಇಟ್ಕೊಂಡು ಏನು FIR ಮಾಡಿದ್ದೀರಿ, ಆ FIR ಜೊತೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿದ್ದರೆ ಅಂಥವ್ರ ಮೇಲೆ ಕ್ರಮ ತಗೊಳ್ದೆ ಹೋದರೆ ಸಾಮಾನ್ಯರು ಬದುಕೋದು ಕಷ್ಟ ಆಯ್ತದೆ. ಸರ್, ಈಗ ಮೈಸೂರಿಂದ ಬೆಳಗ್ಗೆ ಪ್ಯಾಸೆಂಜರ್ ರೈಲು ಬರ್ತದೆ ಅಂತ ಇದನ್ನು ಬೋಗಿಗಳು ಕಡಿಮೆ. ಹೌದಪ್ಪ, ಒಂದು ನಿಮಿಷ, ನಾನೇ ಮಾಡಿ ತಪ್ಪು. 2 ಹಾಕೋದಕ್ಕೆ 4 ಹಾಕ್ತೆಪ್ಪ ಮೆಮೊ ಟ್ರೈನು. ನಮ್ಮ ಜನ ಓಡಾಡಲಿ, ಕಡಿಮೆ ರೈಟು 30 ರೂಪಾಯಿ. ಮೈಸೂರು ಹತ್ಕೊಂಡ್ರೆ ಸೂರ್ಯ ಬೆಂಗಳೂರು ಬಂದು ಇಳಿತಾರೆ 30ಕ್ಕೆ, ಮಧ್ಯದಲ್ಲಿ ಹೋದರೆ 20 ರೂಪಾಯಿ. ತುಮಕೂರಿಂದ ಬೆಂಗಳೂರು ಬಂದರೆ 20 ರೂಪಾಯಿ, ಮಧ್ಯದಲ್ಲಿ ಇಳ್ಕೊಂಡ್ರೆ 10 ರೂಪಾಯಿ ಮಾಡಿದ್ರೆ ಎಲ್ಲ ಕಡೆ 8 ಬೋಗಿ ಹಾಕಿದ್ದು, ಇವಾಗ 12 ಬೋಗಿ ಹಾಕಿದ್ವಿ. ಏನು ಮಾಡ್ತಾರೆ, ಪುಕ್ಸಾಟೆ ಸಿಗ್ತೀನಿ ಸೋಮಣ್ಣ ಅಂತ ಬೆಳಿಗ್ಗೆ ಏನಾದ್ರು ಫೋನ್ ಮಾಡಲಿ ಬೇಡ ಅನ್ನೋದೇ, ರಾತ್ರಿ 10 ಗಂಟೆ ಮಾಡಲಿ, 1 ಗಂಟೆ ರಾತ್ರಿಗೆ ಫೋನ್ ಹೊಡಿತಾರೆ ರೀ. ಏನೇ ಅಂದರೆ ನಿದ್ರೆ ಬಂದಿಲ್ಲ ಅಣ್ಣ, ಅದಕ್ಕೆ ಮಾಡ್ತೀನಿ ಅಂತ. ಇದು ನನ್ನ ದುರಂತ. ಆದರೂ ಕೂಡ ಇವಾಗ ಮಾಡಿದ್ದೀವಿ, ತುಂಬ ಜನ ಬರ್ತಾ ಇದ್ದಾರೆ. ಜನರು ಕೂಡ ಅರ್ಥ ಮಾಡ್ಕೊ, ಇದು ನಮ್ಮದಲ್ಲ, ಈ ಕೊಡುಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಯಾರು ಯೋಚನೆ ಮಾಡಿರಲ್ಲ. ಇನ್ನೂ ಒಂದು ಯೋಚನೆ ಮಾಡ್ತಾಯಿದ್ದೀವಿ, ಹಾಸನಕ್ಕೂ ಕೂಡ ಮೆಮೊ ಟ್ರೈನ್ ಹಾಕ್ತಾಯಿದ್ದೀವಿ. ಅದಲ್ದಿರ ಈ ತಿಂಗಳೇ ಸಾಬ್ ಅಪ್ಕೊ ಮಾಲಮೈ ಬೆಂಗಳೂರಿಂದ ಕುಕ್ಕೆಗೆ ಬರೋಕ್ಕಾಯ್ತಾ ಇರಲಿಲ್ಲ, ಒಂದೇ ಒಂದು ಟ್ರೈನ್ ಇತ್ತು. ಅಲ್ಲಿಗೆ ಇವಾಗ 2 ಟ್ರೈನ್ ಹಾಕ್ತಾಯಿದ್ದೀವಿ. ಕುಕ್ಕೆಯಿಂದ ಬೆಂಗಳೂರು, ಬೆಂಗಳೂರಿಂದ ಕುಕ್ಕೆ, ದಿನಕ್ಕೆ 4 ಟ್ರಿಪ್ಪು. ಕುಂದಾಪುರಕ್ಕೆ ಹಾಕ್ತಾಯಿದ್ದೀವಿ. ಒಂದೇ ಭಾರತ್ ಟ್ರೈನು 11ನೇ ತಾರೀಕು ಹಾವೇರಿಯಲ್ಲೂ ಕೂಡ ನಿಲ್ತಾ ಇದೆ. ಹೀಗೆ ಸುಮಾರು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಾವು ಮಾಡೋ ಕೆಲಸಗಳನ್ನ ನೀವು ಎಲ್ಲ ಒಂದು ಕಡೆ ಜನರಿಗೂ ಕೂಡ ಸರಿಯಾಗಿ ಹೇಳಬೇಕಾಯ್ತದೆ. ಒಂದು ಸತ್ಯ, ಸಾಮಾನ್ಯ ಜನರಿಗೆ ಪ್ರಯಾಣ ಮಾಡೋದಕ್ಕೆ ಸವಲತ್ತು ಇರ್ತಕ್ಕಂಥದ್ದು ರೈಲ್ವೆ ಇಲಾಖೆ. ಇದರ ಕನಸನ್ನು ನೆನಸಾಗಿ ಮಾಡ್ತಕ್ಕಂಥವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು.